MLA ಮಗನ ಹೆಸರಿನಲ್ಲಿ ಯಾವ ದಂಧೆ ಮಾಡಿದ್ರು ಯಾವ ಕೇಸು ಆಗಲ್ಲ. ತೂ ಚಿ ಅಂತೆಲ್ಲ ಒಂದು ಇಲಾಖೆಯ ಮಾಧ್ಯಮಗಳ ಮುಂದೆ ಬೈತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇದೆ ಈ ರಾಜಕಾರಣಿಗಳಿಗೆ ದರ್ಪ ದೌಲತ್ ಅಂತ ಹೇಳಿ. ಅಕ್ರಮ ಮರಳು ದಂಧೆನ ತಡೆದ್ರು ಅಂತ ಒಂದೇ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಆತನ ಬಾಯಿಂದ ಅಣಿಮುತ್ತುಗಳು ಬಂತು. ನೆಟ್ಟಿಗೆ ಮಾತಾಡಿ ದಮ್ಮು ತಾಕತ್ತಿಲ್ದೇ ಇರುವಂತಹ ಸರ್ಕಾರ ರಾಜ್ಯದಲ್ಲಿ ಇದ್ಯಾ? ನನ್ನ ಮಗನ್ ನಾನು ಕೇಳ್ದೆ, ನನ್ನ ಮಗ ಫೋನಲ್ಲಿ ಮಾತಾಡಿಲ್ವಂತೆ, ನನ್ನ ಮಗ ತಪ್ಪೇ ಮಾಡಿಲ್ಲ, ಫೋನೇ ಮಾಡಿಲ್ಲ ಅನ್ನುವಂತ ಹೇಳಿಕೆ. MLA ಮಕ್ಳೇನಿದಾರಲ್ಲ ಅವ್ರು ಹೇಳಿದಂತೆಯೇ ನಡೆಯುವಂತ ಸರ್ಕಾರ ಇದು. ಮಂತ್ರಿಗಳ ಮಕ್ಕಳು ಯಾರು ಯಾವುದೇ ರೀತಿಯಾದಂತ ಕೊಲೆ ಬೆದರಿಕೆ ಹಾಕ್ಬಹುದು. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದಿನಕ್ಕೆ 8 ರಿಂದ 10 ಗಂಟೆ ಓದಿ UPSC ಎಕ್ಸಾಮ್ ಬರ್ದಿ IAS, IPS, IFS, IRS ಎಕ್ಸೆಟ್ರಾ ಇಲ್ಲ ಅಂದ್ರೆ KPSC ಎಕ್ಸಾಮ್ ಬರ್ದು KS ಆಫೀಸರು ಎಕ್ಸೆಟ್ರಾ ಇಲ್ಲ ಅಂತಂದ್ರೆ FTA ಅಥವಾ PSI ಎಕ್ಸಾಮ್ ಬರ್ದು ಏನೋ ಒಂದು ಸರ್ಕಾರಿ ಅಧಿಕಾರಿ ಆಗ್ಬೇಕು ಅನ್ನುವಂತ ಆಸೆ ಇಟ್ಕೊಂಡಿರುವಂತ ಕರ್ನಾಟಕದ ಯುವ ಜನತೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತ ಅಧಿಕಾರಿಗಳ ಮೇಲೆ, ಅದು IAS ಅಧಿಕಾರಿಯಿಂದ ಹಿಡಿದು ಸಾಮಾನ್ಯ ಒಂದು ಕ್ಲರ್ಕ್ ಪೋಸ್ಟ್ ಇಂದ ಹಿಡಿದು ಪೊಲೀಸರ ಮೇಲೆ ನಡೀತಾ ಇರುವಂತ ಒಂದು ದಬ್ಬಾಳಿಕೆಗಳಿದೆಯಲ್ಲ, ಇವನ್ನ ನೋಡಿ ನಾವು ಯಾವುದು ಬೇಡ, ಇವಿಷ್ಟೆಲ್ಲ ಓದೋದು ಬೇಡ, ಇವ್ರ ಕೈಲಿ ಮಾತು ಕೇಳೋದು ಬೇಡ ಅಂತೇಳಿ ಕೈ ಮುಗ್ದು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡ್ರು ಪರವಾಗಿಲ್ಲ, ನೆಮ್ಮದಿಯಿಂದ ಸ್ವತಂತ್ರವಾಗಿ ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಆಗದಂತೆ ಜೀವನ ನಡೆಸೋಣ ಅಂತ ಡಿಸೈಡ್ ಆಗ್ತಿದ್ದಾರೆ. ಇನ್ನ ಕೆಲವರು ಇತ್ತೀಚಿನ ಘಟನೆಗಳನ್ನ ನೋಡಿ ನಾವು ಆದ್ರೆ MLA ಆಗ್ಬೇಕು, ಇಲ್ಲ ಅಂದ್ರೆ MLA ಮಗನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಬೇಕು, ಅವಾಗ ನೋಡಪ್ಪ ನಾವು ಯಾರ ಮೇಲೆ ಏನ್ ಬೇಕಾದ್ರೂ ಅಧಿಕಾರ ಚಲಾಯಿಸ್ಬೋದು, ಯಾರಿಗೆ ಬೇಕಾದ್ರೂ ಜೀವ ಬೆದರಿಕೆ ಹಾಕ್ಬೋದು, ಯಾರಿಗೆ ಬೇಕಾದ್ರೂ ಕೂಡ ನಿಂದನೆ ಮಾಡ್ಬೋದು, ಯಾರ ಕರ್ತವ್ಯಕ್ಕೆ ಏನ್ ಬೇಕಾದ್ರೂ ಅಡ್ಡಿ ಮಾಡ್ಬೋದು. ಎಲ್ಲದಕ್ಕೂ ಮುಖ್ಯವಾಗಿ MLA ಮಗನ ಹೆಸರಿನಲ್ಲಿ ಯಾವ ದಂಧೆ ಮಾಡಿದ್ರು ಯಾವ ಕೇಸು ಆಗಲ್ಲ ನಮ್ಮ ಮೇಲೆ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ ಅಣ್ಣ, ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬೇಡ ಸ್ಪಾಟಿಗೆ, DSP ಬರ್ತಾರಂತೆ, ಬಾಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಿದಾರಂತೆ. ಆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೀತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದನೇ ಶುರು ಮಾಡೋಣ. ಒಬ್ಬ ವೇದಿಕೆ ಮೇಲೆ ಸ್ವಾಮೀಜಿ ಪಕ್ಕ ಕೂತಿದ್ದಂಥ DC-ಗೆ ಯಾರಯ್ಯ ನೀನು ಅಂತ ಕೇಳಿ ನಾನು DC ಅಂತ ಹೇಳಿದ ಮೇಲೂ ಅವರ ಸ್ಥಾನಮಾನಕ್ಕೆ ಗೌರವವನ್ನು ಕೊಡೋದು ಬಿಟ್ಟು ಚಿಕ್ಕ ಮಕ್ಕಳಿಗೆ ಗದರುವಂಥ ರೀತಿಯಲ್ಲಿ ಗದರಿ ವೇದಿಕೆಯಿಂದ ಹೊರಗಡೆ ಕಳಿಸ್ತಾರೆ. ಅಲ್ಲಿಂದ ಹಿಡಿದು ಒಬ್ಬ ರಾಜ್ಯದ ಜವಾಬ್ದಾರಿ ಇರುವಂತ ಹಿರಿಯ ಮಂತ್ರಿ ಇಡೀ ಪೊಲೀಸ್ ಇಲಾಖೆಯನ್ನ ತಮ್ಮ ವೋಟ್ ಬ್ಯಾಂಕ್ ಓಲೈಕೆಗೋಸ್ಕರ, ತಮ್ಮ ಮುಂದಿನ ಒಂದು ಚುನಾವಣೆಗಳಲ್ಲಿ ಒಂದು ಸಮುದಾಯದ ಮತ ಬರಲಿ ಅಂತ ಹೇಳಿ ಯೂಸ್ಲೆಸ್ ಫೆಲೋಸ್, ಥೂ ಚಿ ಅಂತೆಲ್ಲ ಒಂದು ಇಲಾಖೆಯ ಮಾಧ್ಯಮಗಳ ಮುಂದೆ ಬೈತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇದೆ ಈ ಒಂದು ರಾಜಕಾರಣಿಗಳಿಗೆ ದರ್ಪ ದೌಲತ್ ಅಂತೇಳಿ. ಈಗ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಒಬ್ಬ ಗಣಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳಾ ಅಧಿಕಾರಿ ಅಕ್ರಮ ಮರಳು ದಂಧೆನ ತಡೆದ್ರು ಅಂತ ಒಂದೇ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಆತನ ಬಾಯಿಂದ ಅಣಿಮುತ್ತುಗಳು ಬಂತು ಅನ್ನುವಂಥ ನಿಮ್ಗೆ ಗೊತ್ತೇ ಇದೆ. ಒಂದು, ಆಕೆಗೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ, 2ನೇದು ಕರ್ತವ್ಯಕ್ಕೆ ಅಡ್ಡಿ, 3ನೇದು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳ ನಿಂದನೆ, 4ನೇದು ಅಕ್ರಮ ಮರಳು ದಂಧೆಗೆ ಕೈ ಜೋಡಿಸಿರುವಂಥದ್ದು. ಇಷ್ಟೆಲ್ಲ ಆರೋಪಗಳಿದ್ರು, ಇಷ್ಟೆಲ್ಲ ಸಾಕ್ಷಿಗಳಿದ್ದು, ಮಾಧ್ಯಮಗಳು ನೀವು ಇಷ್ಟೆಲ್ಲ ಬಾಯಿ ಬಿಡ್ಕೊಂತ ಇದ್ರು ಕೂಡ ಆತನ ಮೇಲೆ ಕಿಂಚಿತ್ತು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ದಮ್ಮು ತಾಕತ್ತಿಲ್ದೇ ಇರುವಂತಹ ಸರ್ಕಾರ ರಾಜ್ಯದಲ್ಲಿ ಇದ್ಯಾ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಆ ಮಹಿಳಾ ಪರವಾಗಿ ನಿಂತಿರುವಂತಹ ಪ್ರತಿಯೊಬ್ರು ಕೂಡ, ಮಹಿಳೆಯ ಪರವಾಗಿ ನಿಂತಿರುವ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದಾರೆ.
ಕನಿಷ್ಠ ಇಂಥ ಒಂದು ಆರೋಪ ತಮ್ಮ ಮೇಲೆ ಬಂದಿದೆ ಅಂತ ಹೇಳಿ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರಿಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ, ಹೌದು ರೀ, ಆರೋಪ ಬಂದಿದೆ, ನಾನು ಈ ಕ್ಷೇತ್ರದ ಶಾಸಕ ಆಗಿದ್ದೀನಿ, ನನ್ನ ಮೇಲೆ, ನನ್ನ ಮಗನ ಮೇಲೆ ಬಂದಿರುವಂಥ ಆರೋಪ ಏನಿದೆಯಲ್ಲ ಅದರ ಬಗ್ಗೆ ಒಂದು ತನಿಖೆ ಆಗಲಿ, ನನ್ನ ಮಗನ್ನು ಕೂಡ ತನಿಖೆ ಕರೀರಿ, ಆತ ಮಾಡಿರೋ ತಪ್ಪಾದ್ರೆ ಆತನ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕಿ ಅನ್ನುವಂತಹ ಒಂದು ದಿಟ್ಟ ಹೇಳಿಕೆ ಕೊಡುವಂತಹ ಸಣ್ಣ ಸೌಜನ್ಯನೂ ಕೂಡ ಇಲ್ಲ. ನನ್ನ ಮಗನ ನಾನು ಕೇಳಿದೆ, ನನ್ನ ಮಗ ಫೋನಲ್ಲಿ ಮಾತಾಡಿಲ್ವಂತೆ, ನನ್ನ ಮಗ ಗಂದೆ ಇಲ್ವಂತೆ, ನನ್ನ ಮಗಂದು ಯಾವುದೇ ತಪ್ಪಿಲ್ಲ, JDS ನವರು BJP ಸೇರ್ ಮಾಡ್ತಾ ಇರೋದು ಕುತಂತ್ರ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ಅಷ್ಟು ನೀಟಾಗಿ ಒಂದು ವಿಡಿಯೋ ಪ್ರೂಫ್ ಸಿಕ್ಕಿದೆ, ಒಂದು ಆಡಿಯೋ ಪ್ರೂಫ್ ಸಿಕ್ಕಿದೆ. ಈಗ ಇರುವಂತ ಹೊಸ ಕಾನೂನಿನಲ್ಲಿ ವಿಡಿಯೋ ಪ್ರೂಫ್, ಆಡಿಯೋ ಪ್ರೂಫ್ ಕೂಡ ಸಾಕ್ಷ್ಯವಾಗಿ ಪರಿಗಣಿಸಲಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಮಗ ತಪ್ಪೇ ಮಾಡಿಲ್ಲ, ಫೋನೇ ಮಾಡಿಲ್ಲ ಅನ್ನುವಂಥ ಹೇಳಿಕೆ. ಪೊಲೀಸವರು ಕನಿಷ್ಠ ಕರೆದು ಒಂದು ಎನ್ಕ್ವೈರಿ ಮಾಡುವಂತ ಸೌಜನ್ಯನೂ ತೋರಿಸಿಲ್ಲ. ಯಾರೋ ಒಂದು 4-5 ಜನ ಅಮಾಯಕರನ್ನ ಬಂಧಿಸಿ ಅವರ ಹಣೆಗೆ ಈ ಒಂದು ಪಟ್ಟವನ್ನ, ಆರೋಪಿ ಅನ್ನುವಂಥ ಪಟ್ಟವನ್ನ ಕಟ್ಟಕ್ಕೆ ಹೊರಟಿದ್ದಾರೆ. ಹೀಗೆ ಆದ್ರೆ ಅಧಿಕಾರಿಗಳಿಗೆ ರಕ್ಷಣೆಯಲ್ಲಿ. ಇನ್ಮೇಲೆ ತಿಳ್ಕೊಳ್ಳಿ, MLA ಮಕ್ಕಳೇನಿದಾರಲ್ಲ ಅವ್ರು ಹೇಳಿದಂತೆಯೇ ನಡೆಯುವಂತ ಸರ್ಕಾರ ಇದು. ಸಿದ್ದರಾಮಯ್ಯವರು 6ನೇ ಗ್ಯಾರಂಟಿಯನ್ನ, 6ನೇ ಭಾಗ್ಯವನ್ನ ಘೋಷಣೆ ಮಾಡಿದ್ದಾರೆ. ಅದೇನಂತಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳಿಗೆ ನಮ್ಮ ಶಾಸಕರ ಮಕ್ಕಳು, ಶಾಸಕರು, ಮಂತ್ರಿಗಳು, ಮಂತ್ರಿಗಳ ಮಕ್ಕಳು ಯಾರು ಯಾವುದೇ ರೀತಿಯಾದಂಥ ಕೊಲೆ ಬೆದರಿಕೆ ಹಾಕ್ಬೋದು, ಧಮಕಿ ಹಾಕ್ಬೋದು, ದಂಧೆಗಳಲ್ಲಿ ಭಾಗಿಯಾಗಬಹುದು, ಅಶ್ಲೀಲ ಪದಗಳಿಂದ, ಅವಾಚ್ಯ ಪದಗಳಿಂದ ಬೈಬಹುದು. ಈ ರೀತಿಯಾದಂಥ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿಬಿಡಿ. ಆವಾಗ ಯಾವ ಅಧಿಕಾರಿನೂ ಕೂಡ MLA ಮಕ್ಕಳ ಸವಾಸಕ್ಕೆ, ಅವರ ಅಕ್ರಮ ದಂಧೆಗಳಿಗೆ ಕೈ ಹಾಕೋದನ್ನೇ ಬಿಟ್ಬಿಡ್ತಾರೆ. ಕನಿಷ್ಠ ಅಲ್ಲ ರೀ, ಕನಿಷ್ಠ ಯಾವೊಬ್ಬ ಕಾಂಗ್ರೆಸ್ನ ಮಂತ್ರಿ, ಶಾಸಕರು ಇದ್ರ ಬಗ್ಗೆ ಒಂದು ಟೀಕೆ ಮಾಡುವಂಥದ್ದು ಬೇಡ. ಅಟ್ಲೀಸ್ಟ್ ಇದೇನಾದ್ರು ನಿಜವಾಗ್ಲೂ ಆಗಿದ್ರೆ ಇದು ತಪ್ಪು, ಒಂದು ತನಿಖೆ ಆಗಲಿ ಎನ್ನುವಂತ ಹೇಳುವಂಥ ಒಂದು ಸಣ್ಣ ಧೈರ್ಯವನ್ನ, ಒಂದು ನೈತಿಕತೆಯನ್ನು ಇಟ್ಕೊಂಡೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ BJP ಆಗಿಲ್ವಾ, JDS ಅವ್ರ ಮಕ್ಕಳು ಬೈದಿಲ್ವಾ? ಈ ರೀತಿಯಾಗಿ ಹೋಗೋದ್ರೆ ಉಜ್ವಲ ಭವಿಷ್ಯವನ್ನ ಇಟ್ಕೊಂಡು ಸರ್ಕಾರಿ ನೌಕರಿಯನ್ನ ಪಡ್ಕೊಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಂಡಿರುವಂಥ ಮಕ್ಕಳಿದಾರಲ್ಲ, ಜನಸಾಮಾನ್ಯರ ಮಕ್ಕಳು, ಅವ್ರು ನಿಜವಾಗ್ಲೂ ಕೂಡ ಹೀಗೆ ಮುಂದುವರೆದ್ರೆ ಈ ಸರ್ಕಾರಿ ಕೆಲಸನೂ ಬೇಡ, ಈ MLA ಮಕ್ಕಳುಗಳ ಕೈಲಿ, ಈ ನನ್ನ ಮಕ್ಕಳ ಕೈಲಿ ನಾವು ಬಯಸ್ಕೊಳೋದು ಬೇಡ, ಒಂದೊತ್ತು ಊಟ ಮಾಡಿದ್ರು ಕೂಡ, ಗಂಜಿ ಕುಡಿದ್ರು ಕೂಡ ಆತ್ಮಾಭಿಮಾನವನ್ನ ಇಟ್ಕೊಂಡು, ಮಾನವ ಮರ್ಯಾದೆ ಇಟ್ಕೊಂಡು ಇರೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಮುಂದೆ ಹೀಗೆ ಆದ್ರೆ ಸರ್ಕಾರಿ ಕೆಲಸಗಳಿಗೆ ಮುಗಿಬಿದ್ದು ಹೋಗ್ತಿದಾರಲ್ಲ, ನಾಳೆ ನೀವೇ ಬನ್ನಿ ಸರ್ಕಾರಿ ಕೆಲಸ ಕೊಡ್ತೀನಿ ಅಂದ್ರೂ ಕೂಡ ರಾಜ್ಯದ ಯಾವೊಬ್ಬ ಯುವ ಜನತೆ, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಯಾರು ಮುಂದೆ ಬರಲ್ಲ. ಆ ರೀತಿ ಪರಿಸ್ಥಿತಿ ಆಗುತ್ತೆ. ಮತ್ತೆ ಯುವ ಜನತೆ ಏನಾದ್ರು ಕೂಡ ಸರ್ಕಾರಗಳ ವಿರುದ್ಧ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯಗಳಿಲ್ಲ, ಅಧಿಕಾರಿಗಳ ಸಂಘಗಳು ಏನ್ ಮಾಡ್ತಿದೆ, ಯಾರೊಬ್ರು ಧ್ವನಿ ಎತ್ತೋಕೆ ಮುಂದೆ ಬರ್ತಾ ಇಲ್ಲ. ನೀವು ಕೂಡ ನಾಳೆ ನಿಮಗೂ ಇದೇ ಪರಿಸ್ಥಿತಿ ಬರ್ಬೋದು. ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಕಂದಾಯ ನೌಕರರ ಸಂಘ ಆಗಿರ್ಬೋದು, ಎಷ್ಟು ಸಂಘಗಳು, ದೊಡ್ಡ ದೊಡ್ಡ ಸಂಘ ಇದೆ. ಏನ್ ಮಾಡ್ತೀರಾ? ಈಗಲಾದ್ರೂ ಧೈರ್ಯ ಮಾಡಿ ಮುಂದೆ ಬನ್ನಿ, ಪ್ರಶ್ನೆ ಮಾಡಿ. ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟರು ಕೂಡ ಮಹಿಳೆ ಪರಿಸ್ಥಿತಿ ಹೇಗಿದೆ ಬಿಡಿ, ಅವ್ರು ಡೈರೆಕ್ಟಾಗಿ ಹೆಸರು ಹೇಳಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಆ ದೂರಿನಲ್ಲೆಲ್ಲೂ ಕೂಡ ಪೊಲೀಸರು ಸಂಗಮೇಶ್ ಅವರ ಹೆಸರನ್ನಾಗ್ಲಿ ಅಥವಾ ಕರೆದು ವಿಚಾರಣೆ ಮಾಡುವಂತ ಧೈರ್ಯವನ್ನು ಮಾಡಿಲ್ಲ ಅಂತಂದ್ರೆ ಮುಂದೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಈ ಸರ್ಕಾರದಲ್ಲಿ ಕೆಲಸವನ್ನ ಮಾಡಬೇಕು. ವಿರೋಧ ಪಕ್ಷಗಳು ನೀವೇನು ಬೆಂತಟ್ಕೊಳ್ಳೋಂಥದ್ದೇನಿಲ್ಲ. ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ JDS ಆಗಲಿ BJP ಆಗಲಿ ಮಾಡಲಿಲ್ಲ. ನಿಮ್ಮ ಒಂದು ಪಬ್ಲಿಸಿಟಿ ತೆವಲಿಗೋಸ್ಕರ ಒಂದು ದಿನ ಸ್ಟೇಟ್ಮೆಂಟ್ ಕೊಟ್ರ, ಒಂದು ಚಿಕ್ಕದಾಗಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಗಿಸ್ಬಿಟ್ರ. ಇದು ಎಂಥ ದೊಡ್ಡ ಸುದ್ದಿ ಆಗುತ್ತೆ. ನಿಮಗೂ ಎಷ್ಟು ಮೈಲೇಜ್ ಬರುತ್ತೆ ಅಂದರೆ, ನಿಂತ್ಕೊಳ್ಳಿ, ಸ್ಟೇಷನ್ ಮುಂದೆ ಹೋಗಿ ಕೂತ್ಕೊಳ್ಳಿ, MLA ಮನೆ ಮುಂದೆ ಹೋಗಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ, ಅವನ್ನ ಅರೆಸ್ಟ್ ಮಾಡಬೇಕು, ತನಿಖೆ ಆಗಬೇಕು ಅಂತ. ಯಾರೂ ಮಾಡ್ತಿಲ್ಲ. ಯಾಕೆಂದರೆ ಇವರು ಕೂಡ MLAಗಳೇ, ಇವ್ರ ಮಕ್ಳುಗಳು ಅದೇ ಥರನೇ ಮುಂದೊಂದು ದಿವಸ ಮಾಡ್ಬೋದು ಅಥವಾ ಮಾಡಿರ್ಬೋದು, ಬೆಳಕಿಗೆ ಬರದೇ ಇರ್ಬೋದು. ಅದಕ್ಕೋಸ್ಕರ ಈ MLAಗಳು, ಪಕ್ಷಗಳು, ಫಾಲೋವರ್ಸ್ ಅಂತೇಳಿ ಕಿತ್ತಾಡೋ ಬದಲಿಗೆ ಎಲ್ಲರೂ ಒಂದಾಗಿ ಇಂತಹ ಅಧಿಕಾರಿಗೆ ಸಮಸ್ಯೆ ಆದಂಥ ಟೈಮಲ್ಲಿ ಎಲ್ಲರೂ ಧ್ವನಿಯಾಗಿ ನಿಲ್ಲಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.